ನಮಸ್ಕಾರ ಸ್ನೇಹಿತರೆ. ನಾನು ಸವಿತಾ. ಇವತ್ತು ಮತ್ತೆ ನಿಮ್ಮೊಂದಿಗೆ ಉತ್ತಮ ಆಹಾರ ಪದಾರ್ಥದೊಂದಿಗೆ ಭೇಟಿ ಆಗ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಅದುವೇ ಉದ್ದಿನಬೇಳೆ. ಉದ್ದಿನಬೇಳೆ ಪಾಯಸವನ್ನು ತಯಾರಿಸುವ ರೆಸಿಪಿ ಮತ್ತು ಉದ್ದಿನಬೇಳೆಯ ಪ್ರಾಮುಖ್ಯತೆ ನಮ್ಮ ದೇಹಕ್ಕೆ ಯಾವೆಲ್ಲ ಪ್ರಯೋಜನಗಳನ್ನು ನೀಡ್ತದೆ ಅನ್ನೋದನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಉದ್ದಿನಬೇಳೆ ಪಾಯಸವನ್ನು ತಯಾರಿಸಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಉದ್ದಿನಬೇಳೆ, ಬೆಲ್ಲ, ಗೋಡಂಬಿ, ಬಾದಾಮ್, ಗಸಗಸೆ, ಏಲಕ್ಕಿ. ಉದ್ದಿನಬೇಳೆನ ಬ್ರೌನ್ ಕಲರ್ ಬರುವಂತೆ ಹುರಿದುಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರನ್ನು ತಯಾರಿಸ್ಕೊಳ್ಬೇಕು. ನಂತರ ಒಂದು ಪ್ಯಾನ್ಗೆ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ನಿಮಗೆ ಬೇಕಾಗಿರುವ ಸಿಹಿಯ ಮಟ್ಟಕ್ಕೆ ಅನುಗುಣವಾಗಿ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರಿಗೆ 4-5 ಸ್ಪೂನ್ನಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ನೀರಿನಲ್ಲಿ ಕರಗಿ ಕುದಿಯುವವರೆಗೂ ಕಾಯಬೇಕು. ಸ್ನೇಹಿತರೆ, ಉದ್ದಿನಬೇಳೆ ಇದು ಚಳಿಗಾಲದಲ್ಲಿ ನಮಗೆ ಶೀತದ ಅನುಭವ ಆಗದಂತೆ ನಮ್ಮ ಆಂತರಿಕ ಉಷ್ಣತೆಯನ್ನು ಹೆಚ್ಚು ಮಾಡೋದರ ಜೊತೆಗೆ ನಮ್ಮ ರಕ್ತ ಪರಿಚಲನೆಯನ್ನು ಕೂಡ ಸುಧಾರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಫೈಬರ್ ಅಂಶ ತುಂಬ ಹೇರಳವಾಗಿರುವ ಕಾರಣ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಕೂಡ ಚೆನ್ನಾಗಿರಿಸುವಲ್ಲಿ ಸಹಾಯಕಾರಿಯಾಗಿದೆ. ಮಲಬದ್ಧತೆ ಅಂತಕ್ಕಂಥ ಸಮಸ್ಯೆಯನ್ನು ಕೂಡ ಇದು ನಿವಾರಿಸುತ್ತದೆ. ಬೆಲ್ಲದ ನೀರು ಕುದಿ ಬಂದ ಮೇಲೆ ಇದಕ್ಕೆ ನಾವು ತಯಾರಿಸಿಕೊಂಡಿರತಕ್ಕಂತಹ ಉದ್ದಿನಬೇಳೆಯ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿ ಗಂಟಾಗದ ರೀತಿಯಲ್ಲಿ ಇದನ್ನು ಬೆಲ್ಲದ ನೀರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಒಂದು ಉದ್ದಿನಬೇಳೆ ಪಾಯಸವನ್ನು ನಾವು ತಯಾರಿಸ್ಕೊಳ್ಬೋದು. ಇದು ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ರೂಪಿಸಲಿಕ್ಕೆ ಸಹಾಯಕಾರಿಯಾಗಿರ್ತಕ್ಕಂತಹದ್ದು. ಅಷ್ಟೇ ಅಲ್ಲದೆ ಇದು ನಮ್ಮ ದೇಹದ ಆಯಾಸವನ್ನು ಕೂಡ ನೀಗಿಸ್ತಕ್ಕಂಥ ಕಾರ್ಯ ಮಾಡುತ್ತದೆ. ಕುದಿಯುತ್ತಿರೋ ಉದ್ದಿನಬೇಳೆಗೆ ನಾವು ಈಗ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡಿರುವ ಬಾದಾಮ್ ಮತ್ತು ಗೋಡಂಬಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಉದ್ದಿನಬೇಳೆ ಇದು ಕೇವಲ ಫೈಬರ್ ಅಂಶ ಅಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಪೊಟ್ಯಾಸಿಯಮನ್ನು ಕೂಡ ಒದಗಿಸ್ತಕ್ಕಂಥ ಆಹಾರ ಪದಾರ್ಥ. ಇದು ನಮ್ಮ ದೇಹದಲ್ಲಿರ್ತಕ್ಕಂತಹ ಕೊಬ್ಬನ್ನು ಕರಗಿಸಿ ನಮ್ಮ ಒಂದು ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಸಹಾಯಕಾರಿಯಾಗಿರ್ತಕ್ಕಂತಹದ್ದು. ಅಷ್ಟೇ ಅಲ್ಲದೆ ಇದು ನಮ್ಮ ಬೋನ್ ಹೆಲ್ತು ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥ ಆಹಾರ ಪದಾರ್ಥ. ಇದು ಕೇವಲ ಫೈಬರ್ ಅಷ್ಟೇ ಅಲ್ಲ, ಪೊಟ್ಯಾಸಿಯಮ್ ಅಷ್ಟೇ ಅಲ್ಲ, ಮ್ಯಾಗ್ನೇಸಿಯಮನ್ನು ಕೂಡ ಹೇರಳವಾಗಿ ನಮ್ಮ ದೇಹಕ್ಕೆ ಒದಗಿಸ್ತಕ್ಕಂಥ ಆಹಾರ ಪದಾರ್ಥ. ಇದರಿಂದಾಗಿಯೇ ನಮ್ಮ ಮೂಳೆಗಳು ತುಂಬ ಶಕ್ತಿಯುತವಾಗಿ ಗಟ್ಟಿಯಾಗಿರಲಿಕ್ಕೆ ಸಹಾಯಕಾರಿಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕೂಡ ಇದು ನಮ್ಮ ಸ್ಕಿನ್ ಹೆಲ್ತನ್ನು ಕೂಡ ತುಂಬ ಚೆನ್ನಾಗಿಡುವಲ್ಲಿ ಸಹಾಯಕಾರಿಯಾಗಿದೆ. ನಮ್ಮ ಸ್ಕಿನ್ಗೆ ಕಾಂತಿಯನ್ನು ಕೂಡ ನೀಡ್ತಕ್ಕಂಥ ಆಹಾರ ಪದಾರ್ಥ ಇದಾಗಿದೆ. ಇದು ನಮ್ಮ ದೇಹದಲ್ಲಿ ಶುಗರ್ ಕಂಟ್ರೋಲನ್ನು ಮಾಡತಕ್ಕಂಥ ಕಾರ್ಯವನ್ನು ಮಾಡುತ್ತದೆ. ಇದು ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯನ್ನು ನಿಯಂತ್ರಿಸಿ ಇನ್ಸುಲಿನ್ ಪ್ರಮಾಣವನ್ನು ಚೆನ್ನಾಗಿಡಲಿಕ್ಕೆ ಸಹಾಯಕಾರಿಯಾಗಿದೆ. ಆದರೆ ಇಲ್ಲಿ ಪಾಯಸದ ಬದಲಾಗಿ ಸಕ್ಕರೆ ಕಾಯಿಲೆಯಲ್ಲಿರುವವರು ಇನ್ನಿತರೆ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಸೇವಿಸಬಹುದು.
ಉದ್ದಿನಬೇಳೆ ಪಾಯಸ ರೆಡಿಯಾಗಿದೆ. ಇದಕ್ಕೀಗ ನಾವು ಗಸಗಸೆಯನ್ನು ಆ್ಯಡ್ ಮಾಡೋಣ. ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಉದ್ದಿನಬೇಳೆ ಪಾಯಸವನ್ನು ಚಳಿಗಾಲದಲ್ಲಿ ನಾವು ತರಿಸ್ಕೊಂಡು ಆರೋಗ್ಯವನ್ನು ಪಡಿಬೋದು. ಹಾಗಾದರೆ ಸ್ನೇಹಿತರೆ, ಇನ್ಯಾಕೆ ತಡ, ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಇಲ್ಲಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.